ಇನ್ನು ಬೆಂಗಳೂರಿನಲ್ಲಿ ಈ ರೋಡ್ ರೇಜ್ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತೇಳಿ ದಿನನಿತ್ಯ ವರದಿ ಆಗ್ತಾ ಇರುತ್ತೆ. ಹಿಂಗೆ ನೋಡಿ ಯಾರೋ ಬೆಂಗಳೂರಿನ BTM ಲೇಔಟ್ನಲ್ಲಿ ಅಪರಿಚಿತ ವ್ಯಕ್ತಿಗಳು ಕಾರ್ನ ಚೇಸ್ ಮಾಡಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಒಂದು ಫ್ಯಾಮಿಲಿ ಮೇಲೆ. ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರೋದು ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ. 10 ರಿಂದ 12 ವ್ಯಕ್ತಿಗಳಂತೆ ಚೇಸ್ ಮಾಡಿ ಕಾರನ್ನ ಫಾಲೋ ಮಾಡಿಕೊಂಡು ಅವರಿದ್ದಂಥ ಅಪಾರ್ಟ್ಮೆಂಟ್ಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ಮೊಹಮ್ಮದ್ ಇಶ್ತಾಕ್ ಅನ್ನೋರು ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ನಮ್ಮನ್ನ ಚೇಸ್ ಮಾಡಿದ್ದಾರೆ, ಚೇಸ್ ಮಾಡಿದ್ದು ಅಲ್ಲದೆ ಅಕ್ರಮವಾಗಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಈ ಹಲ್ಲೆ ಮಾಡೋ ದೃಶ್ಯ ಅಪಾರ್ಟ್ಮೆಂಟ್ನ CCTVಯಲ್ಲಿ ಸೆರೆಯಾಗಿದೆ. ದೂರುದಾರರ ಕಾರಿನಲ್ಲಿ ಮಹಿಳೆಯರೂ ಕೂಡ ಇದ್ರು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ. ಆದರೆ ಚೇಸ್ ಮಾಡ್ಕೊಂಡ್ಬರ್ತಾರೆ, ಹಲ್ಲೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಕಾರಣ ಇರಲೇಬೇಕಲ್ಲ. ಏನಾ ಕಾರಣ? ಅದರ ಹುಡುಕಾಟದಲ್ಲಿ ಪೊಲೀಸರು ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಆ್ಯಕ್ಚುಲ್ ಆಗಿ ಪ್ರಕರಣ ಏನು ಅಂತೇಳಿ TV ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಏನೇನಾಯಿತು ಅಂತ. ಇದು ಘಟನೆ ಆಗಿದ್ದು ಆಗಸ್ಟ್ 10ನೇ ತಾರೀಕು ತಡರಾತ್ರಿ. ತಾವು ಚಲಾಯಿಸ್ತಿದ್ದಂಥ ಕಾರನ್ನು ಫಾಲೋ ಮಾಡ್ಕೊಂಡು ಬಂದು ತಾವು ಇದ್ದಂತಹ ಅಪಾರ್ಟ್ಮೆಂಟ್ಗೆ ನುಗ್ಗಿ ಸುಮಾರು 10 ರಿಂದ 12 ಜನ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಅಂತ ಈ ಮುಷ್ತಾಕ್ ಅವ್ರ ಮೇಲೆ. ಆಗ ಟೈಮ್ ಸುಮಾರು 2:30 ಆಗಿದೆ, ತಡರಾತ್ರಿ 2:30. ಚೇಸ್ ಮಾಡಿ ಹಲ್ಲೆ ಮಾಡಿದ್ದಾರೆ. ಅದರ ಬಗ್ಗೆ CCTV ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ, ನೋಡ್ತಾ ಇದ್ದೀರಿ. ಮಹಾವೀರ್ ಕ್ಯಾಲೆಕ್ಸ್ ಅಪಾರ್ಟ್ಮೆಂಟ್ ಅಂತ ಈ ಅಪಾರ್ಟ್ಮೆಂಟ್ನ ಹೆಸರು. ಅಲ್ಲಾಗಿರುವಂಥ ದಾಳಿಗಿದು. ಈ ಅಪಾರ್ಟ್ಮೆಂಟ್ ಇರೋದು BTM ಲೇಔಟ್ನ 4ನೇ ಸ್ಟೇಜ್ ಹತ್ರ, 4ನೇ ಹಂತದ ಹತ್ರ. ಆ CCTV ವಿಷನ್ಸ್ ನೋಡ್ತಾ ಇದ್ದೀರಿ ನೋಡಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ರೋಡ್ ರೇಜ್ ಕೇಸ್ಗಳು ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ, ಅದೇ ಆಂಗಲ್ನಲ್ಲಿ ನೋಡ್ಬೇಕಾ ಇದನ್ನ, ಅಥವಾ ಯಾರೋ ಪರಿಚಯಸ್ಥರೇ ಈ ರೀತಿಯಾಗಿ ಮಾಡಿರ್ಬೋದಾ, ಅಥವಾ ದಾರಿಯ ಮಧ್ಯದಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಷ್ತಾಕ್ ಅವರಿಗೆ ಏನಾದರೂ ಘಟನೆ ಆಯ್ತಾ? ಯಾರಾದರೂ ಗಾಡಿ ಗುದ್ದಿದ್ದೋ ಅಥವಾ ಇನ್ನೊಂದೇನೋ ಆಗಿದ್ದ, ಅಥವಾ ಪರ್ಸನಲ್ ರಿವೆಂಜ್ ಏನಾದರೂ ಇದೆ? ನಾನಾ ರೀತಿಯ ಅನುಮಾನಗಳು ಈ ಕೇಸ್ನಲ್ಲಿ ಮೂಡಿ ಬರ್ತಾ ಇದೆ. ಸೊ ಪೊಲೀಸರು ಏನು ಹೇಳ್ತಾರೆ ಪ್ರಾಥಮಿಕ ತನಿಖೆಯ ಹಂತದಲ್ಲಿ? ಶರತ್, ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು BTM 4ನೇ ಹಂತದಲ್ಲಿ ಮಹಾವೀರ್ ಕ್ಯಾಲೆಕ್ಸ್ ಎನ್ನುವಂಥ ಅಪಾರ್ಟ್ಮೆಂಟ್ನಲ್ಲಿ ನಿವಾಸಿಯಾಗಿರುವಂತಹ ಲೇಡಿಯವರುಗಳು 10ನೇ ತಾರೀಕು ರಾತ್ರಿ 2:40 ಸುಮಾರಿಗೆ ಒಂದು ಕಾರನ್ನು ಚಲಾಯಿಸಿಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿದ್ದಂತಹ ಒಂದು ಸಾಕು ನಾಯಿ ಏನಿರುತ್ತೆ, ಆ ಸಾಕು ನಾಯಿ ಮೇಲೆ ಒಂದು ಕಾರನ್ನು ಹತ್ತಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಆಗ ಅಲ್ಲೇ ಇದ್ದಂತಹ ಕ್ಯಾಬ್ ಡ್ರೈವರ್ಗಳು ಕೂಡ ಇದನ್ನು ಗಮನಿಸಿ ಆಕೆಯನ್ನು ಪ್ರಶ್ನೆ ಮಾಡುವ ಕೆಲಸಕ್ಕೆ ಮುಂದಾದರೆ ಆಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ಆಕೆ ರ್ಯಾಶ್ ಆಗಿ ಕಾರನ್ನು ಓಡಿಸ್ಕೊಂಡು ಬರ್ತಾರೆ. ಆಗ ಅಲ್ಲೇ ಇದ್ದಂತಹ ಕ್ಯಾಬ್ ಡ್ರೈವರ್ಗಳು ಕೂಡ ಒಂದಷ್ಟು ಜನ ಅದನ್ನು ಚೇಸ್ ಮಾಡ್ಕೊಂಡು ಬರ್ತಾರೆ. ಬಂದು ಕೇಳುವಂತಹ ವೇಳೆಯಲ್ಲಿ ಕೂಡ ಆಕೆಯು ಯಾವುದೇ ರೀತಿಯಾದಂಥ ಸರಿಯಾದ ಉತ್ತರವನ್ನು ಕೊಡದೆ ರ್ಯಾಶ್ ಆಗಿ ಆಕೆ ಮಾತಾಡಿರ್ತಾರೆ. ಕಾರ್ ಗ್ಲಾಸ್ನೆಲ್ಲ ಲಾಕ್ ಮಾಡ್ಕೊಂಡಿರ್ತಾರೆ. ಸೊ ಆಕೆಯನ್ನು ಹೊರಗಡೆ ಕರೆದು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಆಕೆಯಿಂದ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಬರಲ್ಲ. ಆ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿಗೆ ಮುಂದಾಗ್ತಾರೆ. ಅದಾದ ಬಳಿಕ ಆಕೆ ಅವರ ಮನೆಯವರಿಗೆ ವಿಚಾರವನ್ನು ತಿಳಿಸಿದಂಥ ವೇಳೆಯಲ್ಲಿ ಅವರ ಅಪಾರ್ಟ್ಮೆಂಟಿಂದ ಹೊರಗಡೆ ಒಂದಷ್ಟು ಜನ ಬಂದು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಕೂಡ ಅವ್ರ ಮೇಲೆ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಈ ಎಲ್ಲ ದೃಶ್ಯಗಳು ಕೂಡ ಅಲ್ಲಿದ್ದಂಥ CCTVಯಲ್ಲಿ ಈಗ ಸರಿಯಾಗಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಅವರ ಪೋಷಕರಾಗಿರುವಂಥ ಮೊಹಮ್ಮದ್ ಇಷ್ಟಿಕ್ ಅವರು ಕೂಡ ಹುಳಿಮಾವು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗಾಗಲೇ ಇಬ್ಬರ ಯುವಕರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಧನುಷ್ ಮತ್ತು ಮುರಳಿ ಎನ್ನುವಂಥ ಇಬ್ಬರು ಯುವಕರು ಕೂಡ ಕಿಕ್ಕೇರಿ ಮೂಲದವರಾಗಿದ್ದು ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೇಲ್ನೋಟಕ್ಕೆ ಆಕೆ ಏನು ಕುಡಿದು ಚಾಲನೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಇದ್ದು ಪೊಲೀಸರು ಆ ಆ್ಯಂಗಲ್ನಲ್ಲೂ ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ರ್ಯಾಶ್ ಆಗಿ ಡ್ರೈವ್ ಮಾಡಿದಂಥ ವೇಳೆಯಲ್ಲಿ ಕನಿಷ್ಠ ಅವರ ಬಳಿ ಒಂದು ಕ್ಷಮೆಯಾದರೂ ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಬಂದು ಈ ರೀತಿಯಾಗಿ ಒಂದು ಅವಾಂತರವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಕೂಡ ಈಗ ತಿಳಿದು ಬರ್ತಾ ಇರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಏನವರು ದೂರನ್ನು ಕೊಟ್ಟಿದ್ದಾರೆ. ಸೊ ಅವರು ಚೇಸ್ ಮಾಡ್ಕೊಂಡು ಬಂದು 12 ಜನ ಯುವಕರು ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.